ಭೂತ ಹಿಡಿದವರಲ್ಲ, ಭೂತವನ್ನೇ ಹಿಡಿದವರು. ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿಯ ವಿಷಯ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಕೆಲವರು ಇರುತ್ತಾರೆ, ಅವರನ್ನು ಭೂತ ಹಿಡಿದಿಲ್ಲ, ಅವರೇ ಭೂತವನ್ನು ಗಟ್ಟಿಯಾಗಿ ಹಿಡಿದಿರುತ್ತಾರೆ. ಭೂತ ಅವರನ್ನು ಬಿಟ್ಟರೂ ಅವರು ಭೂತವನ್ನು ಬಿಡುವುದಿಲ್ಲ, ಹಿಡಿದುಕೊಂಡೇ ಇರುತ್ತಾರೆ. ಭೂತ ಅಂದರೆ ಭೂತ ಪ್ರೇತಗಳಲ್ಲ, ಭೂತವೆಂದರೆ ಭೂತಕಾಲವೆಂದಷ್ಟೇ ಅರ್ಥ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಟ್ಟುಕತೆ ಇದು. ಬಹಳ ಹಿಂದೆ ಕಾರು ಬಸ್ಸುಗಳು ಇರದ ಕಾಲದಲ್ಲಿ ಜನ ಓಡಾಡಲು ಕುದುರೆಗಳನ್ನು ಬಳಸುತ್ತಿದ್ದರು. ಊರುಗಳಲ್ಲಿ ಕುದುರೆ ಲಾಯಗಳು ಇರುತ್ತಿದ್ದವಂತೆ. ಅಲ್ಲಿದ್ದ ಸೇವಕ ಕುದುರೆಗಳಿಗೆ ಉಪಚರಿಸುತ್ತಿದ್ದ. ಕುದುರೆಗಳ ಮಾಲೀಕರು ಕೊಡುತ್ತಿದ್ದ ಕಾಸಿನಿಂದ ಅವನ ಜೀವನ ಸಾಗುತ್ತಿತ್ತು. ಅಲ್ಲಿಗೆ ಪ್ರತಿದಿನ ವಯಸ್ಸಾದವರೊಬ್ಬರು ಬರುತ್ತಿದ್ದರು. ದೂರ ಪ್ರಯಾಣ ಮಾಡಿ ಕುದುರೆಯಿಂದ ಆಗಷ್ಟೇ ಇಳಿದವರಂತೆ ಕಾಣುತ್ತಿದ್ದರು. ಸೇವಕನಿಗೆ, ನನ್ನದು ಅಪರೂಪದ ಕುದುರೆ, ಇದಕ್ಕೆ ಸ್ನಾನ, ಹುಲ್ಲು, ನೀರು ಕೊಟ್ಟು ಉಪಚರಿಸು, ನಾನು ಪೇಟೆಯಲ್ಲಿ ಸುತ್ತಾಡಿ ಬರುತ್ತೇನೆ ಎಂದೆಲ್ಲ ಹೇಳಿ ಹೋಗುತ್ತಿದ್ದರು. ಸಂಜೆ ಬಂದು ಸೇವಕನಿಗೆ ಒಂದಷ್ಟು ಹಣ ಕೊಟ್ಟು ಮತ್ತೆ ಕುದುರೆಯನ್ನೇರಿದವರಂತೆ ಹೋಗುತ್ತಿದ್ದರು. ಆದರೆ ಇಲ್ಲಿ ವಿಚಿತ್ರವೆಂದರೆ ಅವರು ನಡೆದೇ ಬರುತ್ತಿದ್ದರು, ನಡೆದೇ ಹೋಗುತ್ತಿದ್ದರು. ಕುದುರೆ ಇಲ್ಲವೇ ಇಲ್ಲ. ಇದನ್ನು ಗಮನಿಸಿದ ಒಬ್ಬರು ಸೇವಕನನ್ನು, ಅವರ ಬಳಿ ಕುದುರೆಯೇ ಇಲ್ಲ, ಆದರೆ ಕುದುರೆಗೆ ಉಪಚಾರ ಮಾಡಲು ಹೇಳಿ ಹೋಗುತ್ತಿರುವುದನ್ನು ನಾನು ಗಮನಿಸಿದ್ದೇನೆ, ಇದೇನು ವಿಚಿತ್ರ ಎಂದರು. ಸೇವಕ ಮುಸಿ ಮುಸಿ ನಗುತ್ತಾ, ಅವರು ಬಹಳ ಹಿಂದೆ ಈ ರಾಜ್ಯದ ಅಶ್ವದಳದ ಮುಖ್ಯಸ್ಥರಾಗಿದ್ದರು. ನಿವೃತ್ತರಾಗಿ ಬಹಳ ವರ್ಷಗಳಾಯಿತು. ಆದರೂ ಈಗಲೂ ತಾವು ಮುಖ್ಯಸ್ಥರೆಂಬ ಭ್ರಮೆಯಲ್ಲಿದ್ದಾರೆ. ದಿನವೂ ಹೀಗೆಯೇ ಮಾಡುತ್ತಾರೆ ಎಂದ. ಅವರಿಗೇನೋ ಭ್ರಮೆ ಇರಬಹುದು, ಆದರೆ ನೀನು ಕುದುರೆಯನ್ನು ಉಪಚರಿಸಿದ ನಾಟಕ ಏಕೆ ಮಾಡುತ್ತೀಯಾ ಎಂದರು. ಸೇವಕ, ನನಗೆ ಒಂದಷ್ಟು ಕಾಸು ಕೊಡುತ್ತಾರೆ, ನಾನೇಕೆ ಅದನ್ನು ಕಳೆದುಕೊಳ್ಳಲಿ ಎಂದು ಇನ್ನೂ ಜೋರಾಗಿ ನಕ್ಕ. ಪ್ರಶ್ನೆ ಕೇಳಿದವರು ನಗುತ್ತಾ ಹೊರಟು ಹೋದರು. ಈ ಕಟ್ಟುಕತೆಯನ್ನು ನಾವು ನಂಬಬೇಕಿಲ್ಲ, ಆದರೆ ಅಂತಹ ಭ್ರಮೆಯುಳ್ಳ ಅನೇಕರನ್ನು ಬದುಕಿನಲ್ಲಿ ನಾವು ಕಂಡಿರಬಹುದು. ಕೆಲವೊಮ್ಮೆ ನಾವೇ ಅಂತಹ ಭ್ರಮೆಯಲ್ಲಿ ಇರಬಹುದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಎಂದು ಹಾಡಿ ಇಂದು ನಮ್ಮ ನಾಡಿನಲ್ಲೇ ತಾವು ಅಲ್ಪಸಂಖ್ಯಾತರಾಗುತ್ತಿರುವವರನ್ನು ಕಂಡಿರಬಹುದು. ಮುತ್ತು ರತ್ನಗಳನ್ನು ಸೇರಿನಲ್ಲಿ ಅಳೆದ ಸಂಪದ್ಭರಿತ ದೇಶದವರೆಂದು ಹೇಳಿಕೊಳ್ಳುತ್ತಾ ಇಂದು ಸೇರನ್ನು ತಕ್ಕಡಿಯನ್ನು ಬೇರೆಯವರ ಕೈಗಿಡುತ್ತಿರುವವರನ್ನು ಕಂಡಿರಬಹುದು. ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಎಂದೋ, ನಾನು ಆಗ 20 ಒಬ್ಬಟ್ಟು ತಿನ್ನುತ್ತಿದ್ದೆ ಎಂದು ಹೇಳಿಕೊಳ್ಳುತ್ತಿರುವವರನ್ನು ಕಂಡಿರಬಹುದು. ನಮ್ಮ ತಾತ ದಿವಾನರಾಗಿದ್ದರು ಎಂದು ಹೇಳಿಕೊಳ್ಳುತ್ತಾ ಜವಾನನ ಕೆಲಸ ಮಾಡುವವರನ್ನು ಕಂಡಿರಬಹುದು. ನಮಗೆ 100 ಎಕರೆ ಜಮೀನು ಇತ್ತಂತೆ ಎಂದು ಹೇಳಿಕೊಳ್ಳುತ್ತಾ ಸೂರಿಲ್ಲದೆ ಬದುಕುವವರನ್ನು ಕಂಡಿರಬಹುದು. ಹೀಗೆಲ್ಲ ಹೇಳುವವರು ನಮಗೆ ಕಂಡರೆ ನಾವು ಅವರನ್ನು ಇನ್ನೂ ಭೂತ ಬಿಟ್ಟಿಲ್ಲದವರೆಂದು ಮನಸ್ಸಿನಲ್ಲೇ ಹೇಳಿಕೊಳ್ಳಬಹುದು. ನಮಗೂ ಒಮ್ಮೊಮ್ಮೆ ಅಂತಹ ಮಾತುಗಳನ್ನಾಡುವ ಚಪಲ ಉಂಟಾದಾಗ ಈ ಅಶ್ವದಳದ ಮುಖ್ಯಸ್ಥರಂತೆ ನಗೆಪಾಟಲಿಗೆ ಗುರಿಯಾಗಬಾರದೆಂದು ಸುಮ್ಮನೆ ಇರಬಹುದಲ್ಲವೇ? ಇಲ್ಲದಿದ್ದರೆ ನಾವು ಭೂತವನ್ನೇ ಹಿಡಿದವರಾಗಿ ಬಿಡುತ್ತೇವೆ. ಭೂತಕಾಲ ನಮ್ಮನ್ನು ಬಿಟ್ಟು ಹೋಗಿದ್ದರೂ ಈಗಲೂ ಭೂತಕಾಲವನ್ನೇ ನೆನೆಸಿಕೊಳ್ಳುವುದನ್ನು ಬಿಟ್ಟು ಬದುಕಬೇಕಲ್ಲವೇ? ನಾವು ವರ್ತಮಾನದಲ್ಲಿ ಬದುಕೋಣ ಎಂದು ಹೇಳುತ್ತಾ ಈ ಕಥೆಯನ್ನು ಹೇಳಿದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.